ಕಮಲ್ ಹಾಸನ್ಗೆ ಬುದ್ಧಿ ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಈಗ ಕೋರ್ಟೇ ಹೇಳ್ತಾ ಇದೆ ಕ್ಷಮೆ ಕೇಳಿದ್ರೆ ಏನಾಗುತ್ತೆ ಅನ್ನುವಂಥ ಮಾತನ್ನ ಈಗ ನ್ಯಾಯಮೂರ್ತಿಗಳೇ ಕೇಳಿದ್ದಾರೆ ಕಮಲ್ ಹಾಸನ್ ಅವರ ಪರ ವಕೀಲರಿಗೆ. ಕ್ಷಮೆ ಕೇಳಿದ್ರೆ ನೀವೇನು ಕಳೆದುಕೊಳ್ತೀರಾ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ಲಾಟ್. ನೀವೇನು ಭಾಷಾ ತಜ್ಞರ ಅಂತ ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳಿರೋದು. ಭಾಷೆ ಹುಟ್ಟಿದರ ಬಗ್ಗೆ ಮಾತನಾಡೋಕೆ ನೀವೇನು ತಜ್ಞರ? ತಮಿಳಿನಿಂದ ಕನ್ನಡ ಹುಟ್ಟಿದೆ ಎನ್ನಲು ನೀವೇನು ಇತಿಹಾಸ ತಜ್ಞರ? ಸರಿಯಾಗಿ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದಾರೆ. ಕಮಲ್ ಹಾಸನ್ಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಖಡಕ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜನರ ಭಾವನೆಗಳ ಜೊತೆಗೆ ಆಟ ಆಡಬೇಡಿ, ಜನರ ಭಾವನೆಗೆ ಧಕ್ಕೆಯನ್ನ ತರಬೇಡಿ. ಕಮಲ್ ಹಾಸನ್ಗೆ ಹೈಕೋರ್ಟ್ ತರಾಟೆಯನ್ನ ತೆಗೆದುಕೊಳ್ತಾ ಇದೆ. ಇರ್ಲಾರದು ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಹಂಗೆ ಇರಬೇಕು, ಕೋಲ್ ಕೊಟ್ಬಿಟ್ಟು ಹೊಡೆಸ್ಕೊಳ್ಳೋದು ಅಂತೇಳಿ. ನೀವು ಜನಸಾಮಾನ್ಯರಲ್ಲ, ಸೆಲೆಬ್ರಿಟಿ. ಜನರ ಭಾವನೆಗೆ ಧಕ್ಕೆಯನ್ನ ತರಬೇಡಿ ಅನ್ನುವಂಥ ಕ್ಲಾಸನ್ನ ಈಗ ತೆಗೆದುಕೊಳ್ತಾ ಇದ್ದಾರೆ. ಹೈಕೋರ್ಟ್ ಸರಿಯಾಗಿನೇ ತರಾಟೆಗೆ ತೆಗೆದುಕೊಳ್ಳುತ್ತಾ ಇರೋದು. ನಾನೇನ್ ಮಾಡಿದ್ರು ನಡೆಯುತ್ತೆ, ನಾನೇನು ಹೇಳಿದ್ರು ನಡೆಯುತ್ತೆ, ನಾನು ಆಡಿದ್ದೇ ಆಟ, ಇವೆಲ್ಲ ಮುಗಿದೋಗಿರುವಂತ ಕಥೆ. ನ್ಯಾಯಮೂರ್ತಿಗಳು ಕೇಳ್ತಾ ಇರುವಂತ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಎದೆಯಲ್ಲಿ ನಾಟಿ ಬೆನ್ನಲ್ಲಿ ಪಾರಾಗೋ ರೀತಿಯಲ್ಲಿದ್ದಾವೆ. ಕಮಲ್ ಹಾಸನ್ಗೆ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಅವ್ರ ಪರ ವಕೀಲರಿದ್ದಾರೆ. ನೀವು ಜನಸಾಮಾನ್ಯರಲ್ಲ, ಸೆಲೆಬ್ರಿಟಿ. ನೀವೇ ಈ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದೀರಿ ಹೇಳ್ತಾರೆ ಅವರು. ಪ್ರತಿಯೊಂದನ್ನು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾರೆ. ಕ್ಷಮೆ ಕೇಳಿದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ನ್ಯಾಯಮೂರ್ತಿಗಳು ಕೇಳ್ತಾ ಇರುವಂಥದ್ದು ಕಾರಣ ಜನರ ಭಾವನೆಗಳ ಜೊತೆಗೆ ಆಟ ಆಡಬೇಡಿ ಅಂತ ಹೇಳ್ತಾರೆ. ಕ್ಷಮೆ ಕೇಳಿದ್ರೆ ನೀವು ಕಳ್ಕೊಳ್ಳೋದಾದ್ರೂ ಏನು? ನೀವೇನು ಭಾಷಾ ತಜ್ಞರಾ ಅಂತ ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳಿರೋದು. ಭಾಷೆ ಹುಟ್ಟಿದ್ದರ ಬಗ್ಗೆ ಮಾತನಾಡೋಕೆ ಭಾಷಾ ತಜ್ಞರಾ ನೀವು? ಜನರ ಭಾವನೆಗೆ ಧಕ್ಕೆ ತರಬೇಡಿ ಅನ್ನುವಂಥದ್ದನ್ನ ಹೇಳ್ತಾರೆ. ಕಮಲ್ ಹಾಸನ್ಗೆ ಹೈಕೋರ್ಟ್ ಸರಿಯಾಗಿನ ತರಾಟೆಯನ್ನು ತೆಗೆದುಕೊಳ್ತಾ ಇರೋದು. ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದಗಳಲ್ಲಿ ಈಗ ಕಮಲ್ ಹಾಸನ್ ಪರ ವಕೀಲರಿಗೆ ಸರಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೀವೇ ಈ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದೀರಿ, ತಮ್ಮ ಹೇಳಿಕೆಯನ್ನ ನೀವೇ ಒಪ್ಪಿಕೊಳ್ತಾ ಇದ್ದೀರಿ ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ 2ನೇ ಬಾರಿ 3ನೇ ಬಾರಿನೂ ಕೂಡ ಅವ್ರು ಅದನ್ನ ಹೇಳಿರೋದು, ನಾನೇನು ಕ್ಷಮೆ ಕೇಳಲ್ಲ, ನಾನೇನು ತಪ್ಪು ಹೇಳಿಲ್ಲ ಅಂತ ಹೇಳಿ. ಹಾಗಾಗಿ ಜನರ ಭಾವನೆಗೆ ಧಕ್ಕೆಯನ್ನ ತರಬೇಡಿ, ತರಾಟೆಯನ್ನು ತಗೊಳ್ತಾ ಇದ್ದಾರೆ. ಕ್ಷಮೆ ಕೇಳುವಂತ ವಿಚಾರದಲ್ಲೂ ಕೂಡ ಬರ್ತಾ ಇದ್ದಾರೆ. ಕ್ಷಮೆ ಕೇಳಿದ್ರೆ ಏನ್ ಕಳ್ಕೊಳ್ತಾರೆ ಅಂತ ಹೇಳಿ ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಹೈಕೋರ್ಟ್ ತಾಕೀತು. ಶಂಖದಿಂದ ಬಂದ್ರನೇ ತೀರ್ಥ ಅಂತಾರಲ್ಲ, ಹಂಗೆ ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಹೈಕೋರ್ಟ್ ತಾಕೀತನ್ನ ಮಾಡ್ತಾ ಇದೆ. ಇಲ್ಲಿಯವರೆಗೂ ಹೋರಾಟವನ್ನ ಮಾಡ್ಕೊಂಡು ಎಲ್ಲರೂ ಹೇಳ್ತಾ ಇದ್ರು ಕ್ಷಮೆ ಕೇಳಿ ಅಂತ ಹೇಳಿ. ಸರಾಗವಾಗಿ ನಡೆಯಬೇಕು ಅಂತಂದ್ರೆ ಕ್ಷಮೆ ಕೇಳಿ. ಎಕ್ಸಾಕ್ಟ್ಲಿ ಹೇಗೆ ನಿಂತ್ಕೊಳ್ಳುತ್ತವೆ ಕೋರ್ಟ್ಗಳು ಅಂತ ನೋಡ್ಕೊಳ್ಳಿ. ಭಾಷೆಯ ವಿಚಾರದಲ್ಲಿ ಇವೆಲ್ಲವೂ ಕೂಡ ನಿಂತ್ಕೊಳ್ಬೇಕು ಕೋರ್ಟ್ಗಳು. ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಹೈಕೋರ್ಟ್ ತಾಕೀತನ್ನ ಮಾಡ್ತಾ ಇದೆ. ಈಗಾದ್ರೂ ಬುದ್ಧಿ ಬರುತ್ತಾ ಗೊತ್ತಿಲ್ಲ, ಈಗಲೂ ಕೂಡ ಮೊಂಡುತನವನ್ನ ತೋರಿಸ್ತಾರ ಅಂತ ಹೇಳಿ. ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಭಾವನೆಗೆ ಧಕ್ಕೆ ಆಗಬಾರದು. ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಹೈಕೋರ್ಟ್ ತಾಕೀತನ್ನ ಮಾಡಿದೆ. ಸರಾಗವಾಗಿ ನಡೆಯಬೇಕು ಅಂತಂದ್ರೆ ಕ್ಷಮೆ ಕೇಳಿ. ಕಪಾಳಿಗೆ ಹೊಡೆಸ್ಕೊಳ್ಳೋ ರೀತಿಯಲ್ಲಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಭಾವನೆಗೆ ಧಕ್ಕೆ ತರಬಾರದು. ಈ ದೇಶದಲ್ಲಿ ಆಗ್ತಾ ಇರೋದೇ ಅದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ಕಂಡ ಭಾವನೆಗಳಿಗೆ ಧಕ್ಕೆಯನ್ನು ತರುವಂಥ ವಿಚಾರ, ಅವರ ನಂಬಿಕೆಗಳಿಗೆ ಧಕ್ಕೆ ತರೋ ರೀತಿಯಲ್ಲಿ ಮಾತನಾಡುವಂಥ ವಿಚಾರ, ಇವೆಲ್ಲವೂ ನಡೀತಾ ಇದೆ. ಅದಕ್ಕೆ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಭಾವನೆಗೆ ಧಕ್ಕೆ ಆಗಬಾರದು ಅಂತ ಹೇಳಿ, ಭಾವನೆಗಳ ಜೊತೆಗೆ ಆಟ ಆಡಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ವ್ಯಕ್ತಿ ಬಾಯಿಗೆ ಬಂದಂಗೆ ಮಾತನಾಡೋದು, ಹಿಂದೂ ಧರ್ಮದ ವಿಚಾರದಲ್ಲೂ ಹಾಗೆ ಮಾತನಾಡೋದು, ಬಾಯಿಗೆ ಬಂದಂಗೆ ಮಾತನಾಡೋದು, ಯಾರು ಕೇಳೋರು ಇರ್ಲಿಲ್ವಲ್ಲ. ಭಾಷೆಯ ವಿಚಾರದಲ್ಲಿ ಈಗ ಮಾತನಾಡಿದ್ರು, ಈಗ ತಗಲಾಕೊಂಡು ಅದರಲ್ಲೂ ಕೂಡ ತಾವೇ ಹೋಗ್ಬಿಟ್ಟು ಕೋರ್ಟಲ್ಲಿ ನಿಂತ್ಕೊಂಡು ಕೋರ್ಟಿಗೆ ಹೇಳ್ತಾ ಇದೆ ಕ್ಷಮೆ ಕೇಳಿ ಫಸ್ಟು ಅಂತ. ನೀವೇನು ಇತಿಹಾಸಕಾರರ, ಭಾಷಾ ತಜ್ಞರ? ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಹೈಕೋರ್ಟ್ ತಾಕೀತು ಮಾಡಿ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಇಡ್ತಾ ಇದೆ. ಸರಾಗವಾಗಿ ನಡಿಬೇಕು ಅಂತಂದ್ರೆ ಕ್ಷಮೆ ಕೇಳಿ ಮೊದಲು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಆಗಬಾರದು. ಭಾವನೆಗಳ ಜೊತೆಗೆ ಆಟ ಆಡಬಾರದು. ಭಾಷೆ ಅನ್ನೋದು ಕೂಡ ಒಂದು ಭಾವನೆನೇ. ಥಗ್ ಲೈಫ್ ಸಿನಿಮಾಗೆ ಯಾರು ನಿರ್ಮಾಪಕರು ಅಂತ ನ್ಯಾಯಮೂರ್ತಿಗಳು ಕೇಳುತ್ತಾ ಇರೋದು. ನಿರ್ಮಾಪಕರು ಕಮಲ್ ಹಾಸನ್ ಅಂತ ವಕೀಲ ಧ್ಯಾನ ಚಿನ್ನಪ್ಪ ಅವರು ಹೇಳ್ತಾ ಇದ್ದಾರೆ. ಯಾರು ನಿರ್ಮಾಪಕರು ಇದಕ್ಕೆ ಅಂತ ಹೇಳಿ. ನಾನು ಆವಾಗಿಂದ ಹೇಳೋದು ಪ್ರಚಾರದ ಗಿಮಿಕ್ ಇದು ಅವ್ರದ್ದು ಅಂತ ಹೇಳಿ.
ಕಮಲ್ ಹಾಸನ್ ವಿವಾದಿತ ಹೇಳಿಕೆ ವಿಡಿಯೋ ನೋಡಿದ್ದಾರೆ ನ್ಯಾಯಮೂರ್ತಿಗಳು. ಕಮಲ್ ಹಾಸನ್ನ ವಿವಾದಿತ ಹೇಳಿಕೆ ಏನಿದೆ ಅದನ್ನು ನ್ಯಾಯಮೂರ್ತಿಗಳು ನೋಡ್ತಾರೆ. ಕೇಳಿಸ್ಕೊಳ್ಬೇಕಲ್ಲ ಅಲ್ಲಿ ಏನು ಹೇಳಿದ್ದಾರೆ ಏನಿಲ್ಲ ಅಂತ ಹೇಳಿ. ಅದಾದ ನಂತರವೂ ಕೂಡ ಅವರು 2 ಸಲ ಅದಕ್ಕೆ ಮಾತನಾಡಿದಾರಲ್ಲ, ಮತ್ತೆ ಅದನ್ನು ತೋರಿಸ್ಬೇಕು. ಕನ್ನಡ ಕುರಿತು ಕಮಲ್ ಹಾಸನ್ ಹೇಳಿಕೆ ವೀಕ್ಷಿಸಿದ್ದಾರೆ ನ್ಯಾಯಮೂರ್ತಿಗಳು. ಕೇಳಿಸ್ಕೊಂಡು ಈಗ ಏನು ಹೇಳ್ತಾರೆ ಅನ್ನುವಂಥದ್ದು ನೋಡಬೇಕು. ಕನ್ನಡದ ಕುರಿತು ಅವ್ರು ಮಾತನಾಡಿದ್ರು, ತಲೆಬಾಗಬೇಕು ಅಂತ ಹೇಳಿದ್ರಲ್ಲ, ಕನ್ನಡಕ್ಕಿಂತ ತಮಿಳು ದೊಡ್ಡದು ಅಂತ ಹೇಳಿದ್ದಾರೆ, ಜೊತೆಗೆ ತಲೆಬಾಗಬೇಕು ನೀವು ಅಂತ ಹೇಳ್ತಾರೆ. ಯಾವನ್ರಿ ತಲೆಬಾಗಬೇಕಾಗಿರೋದು? ಭಾಷೆಗೆ ತಲೆಬಾಗಬೇಕಾಗಿರುವಂಥದ್ದು ಬೇರೆ, ಆದರೆ ನಮಗಿಂತಲೂ ನಾವು ದೊಡ್ಡವರು, ನೀವು ತಲೆಬಾಗಿ ಅಂತಾರೆ ಯಾವನ್ರಿ ಕೇಳ್ತಾರೆ? ಕಮಲ್ ಹಾಸನ್ ಕ್ಷಮೆ ಕೇಳುವಂತೆ ಹೈಕೋರ್ಟ್ ತಾಕೀತನ್ನ ಮಾಡಿದೆ. ಸರಾಗವಾಗಿ ಎಲ್ಲವೂ ಕೂಡ ನಡೀಬೇಕು ಅಂತಂದ್ರೆ ಕ್ಷಮೆ ಕೇಳಿ ಅಂತ ಹೇಳಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಚಾರದಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ, ಭಾವನೆಗಳ ಜೊತೆಗೆ ಆಟವಾಡಬಾರದು ಅಂತ ಹೇಳಿ. ಅವ್ರಿಗೆ ಸುಲಲಿತವಾಗಿ ಹೋಗ್ಬಿಟ್ಟಿದೆ ಸರ್ ಅದು. ನೀವೇನು ಇತಿಹಾಸಕಾರರ, ಭಾಷಾ ತಜ್ಞರ ಅಂತ ಹೇಳಿ ಅವತ್ತು ಅದನ್ನೇ ಕೇಳಿದ್ದು, ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ. ಕಮಲ್ ಹಾಸನ್ ಮಾತನಾಡಿದಂಥ ವಿಡಿಯೋ ಇತ್ತಲ್ಲ, ಅದನ್ನು ನ್ಯಾಯಮೂರ್ತಿಗಳು ನೋಡಿದ್ದಾರೆ. ಕನ್ನಡದ ಕುರಿತು ಅವರು ಮಾತನಾಡಿರುವಂಥ ಹೇಳಿ ಇದೆ ಅಲ್ಲ, ಅದನ್ನು ನೋಡಿದ್ದಾರೆ. ಕ್ಷಮೆ ಕೇಳದಿದ್ರೆ ಕರ್ನಾಟಕ ಯಾಕೆ ಬೇಕು? 100%. ನಿಮಗೆ ಇಲ್ಲಿ ಭಾಷೆ ವಿಚಾರದಲ್ಲಿ ಅಷ್ಟೊಂದು ನೋಡೋದಾದ್ರೆ ನಿಮ್ಗೆ ಕರ್ನಾಟಕ ಯಾಕೆ ಬೇಕು ಆಗಿದ್ದಾಗ? ಪ್ರದರ್ಶನ ಯಾಕೆ ಬೇಕಿಲ್ಲಿ? ನಿಮ್ಮ ಚಿತ್ರ ಪ್ರದರ್ಶನ ಅಲ್ಲೇ ಮಾಡ್ಕೊಳ್ಳಿ, ತಮಿಳುನಾಡಲ್ಲೇ. ಕರ್ನಾಟಕ ಬಿಟ್ಟು ಸಿನಿಮಾ ರಿಲೀಸ್ ಮಾಡಿಕೊಳ್ಳಿ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಈ ಭಾವನೆಗಳ ಜೊತೆಗೆ, ಕರ್ನಾಟಕದ ಭಾವನೆಗಳ ಜೊತೆಗೆ ನ್ಯಾಯಮೂರ್ತಿಗಳು ನಿಂತುಕೊಂಡಿದ್ದಾರೆ. ಕರ್ನಾಟಕ ಬಿಟ್ಟು ಸಿನಿಮಾ ರಿಲೀಸ್ ಮಾಡಿಕೊಳ್ಳಿ. ಕಮಲ್ ಹಾಸನ್ಗೆ ಹೈಕೋರ್ಟ್ ಚಿಮಾರಿಯನ್ನು ಹಾಕಿದೆ. ಬೇಕಾಗಿತ್ತಿದ್ದು ಆಕ್ಚುಲಿ. ಇನ್ನೊಬ್ಬರು ಯಾರಾದರೂ ಈ ರೀತಿಯಾಗಿ ಕರ್ನಾಟಕದ ವಿಚಾರದಲ್ಲಿ ಮಾತನಾಡುವಂಥವ್ರು ಎಲ್ಲೇ ಕಂಡ್ರೂ ಕೂಡ ಇದನ್ನು ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಇರಬೇಕು. ಹೇಗೆ ಕೋರ್ಟ್ ಅವತ್ತು ಚಿಮಾರಿ ಹಾಕಿತ್ತು ಕಮಲ್ ಹಾಸನ್ಗೆ ಅನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ದಿನ ಇದು. ಸಿನಿಮಾ ನೋಡೋದು ಎಲ್ಲರ ಮೂಲಭೂತ, ಆದರೆ ಭಾವನೆಗಳ ಜೊತೆಗೆ ಆಟ ಆಡ್ಕೊಡು. ಕ್ಷಮೆ ಕೇಳದಿದ್ರೆ ಕರ್ನಾಟಕ ಯಾಕೆ ಬೇಕ್ರಿ ನಿಮಗೆ? ಎಕ್ಸಾಕ್ಟ್ಲಿ ದ ವ್ಯಾಲಿಡ್ ಪಾಯಿಂಟ್. ಕರ್ನಾಟಕ ಬಿಟ್ಟು ಬೇರೆ ಕಡೆಗೆ ರಿಲೀಸ್ ಮಾಡ್ಕೊಳ್ಳಿ ಅಂತ ಹೈಕೋರ್ಟ್ ಈಗ ಚಿಮಾರಿ ಹಾಕ್ತಾ ಇದೆ. ಏನು ಅನ್ಕೊಂಡ್ಬಿಟ್ಟಿದ್ರು ಕಮಲು, ನಾನು ಈ ರೀತಿ ಮಾತನಾಡ್ಕೊಂಡ್ಬಿಟ್ಟು ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ನಾನು ಸಿನಿಮಾ ರಿಲೀಸ್ ಮಾಡ್ಕೊಂಡ್ಬಿಡ್ತೀನಿ, ಏನಾದರೂ ಮಾಡ್ಕೊಂಡು ಹೋಗ್ಲಿ ಅನ್ನೋ ರೀತಿಯಲ್ಲಿ ಇತ್ತು. ಪ್ರಚಾರನೂ ಸಿಕ್ತು, ಎಲ್ಲವೂ ಕೂಡ ಆಗೋಯ್ತಲ್ಲ. ಆ ರೀತಿ ಮೊಂಡಾಟಗಳೆಲ್ಲ ನಡೆಯೋದಿಲ್ಲ. ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದಾಗ ಯಾರು ನಿಮ್ಮನ್ನು ಕೇಳಲಿಲ್ಲ, ಅಂದರೆ ಭಾಷೆಯ ವಿಚಾರದಲ್ಲಿ ಕೇಳಿದಾಗ ಕೇಳಕ್ಕೆ ಬಂತು. ಅವತ್ತೇ ನಿಮ್ಮನ್ನು ಕಡಿವಾಣ ಹಾಕೋದಾಗಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಸಿನಿಮಾಗೆ ಭದ್ರತೆ ನೀಡಿ ಅಂತ ಅವರು ಪರ ವಕೀಲರಂತೆ. ಅದಕ್ಕೆ ಕ್ಷಮೆ ಕೇಳಿ. ಕ್ಷಮೆ ಕೇಳದಿದ್ರೆ ಕರ್ನಾಟಕ ಯಾಕೆ ಬೇಕು ನಿಮಗೆ? ಕರ್ನಾಟಕ ಬಿಟ್ಟು ಬೇರೆ ಕಡೆ ರಿಲೀಸ್ ಮಾಡ್ಕೊಳ್ಳಿ ಸಿನಿಮಾ ಅಂತ ಹೇಳಿದೆ ಕೋರ್ಟ್. ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದೆ. ಏನೋ ಹೇಳಲು ಹೋಗಿ ಏನೋ ಹೇಳಿದ್ದಾರೆ. ಇಲ್ಲ, 2ನೇ ಬಾರಿ, ಮತ್ತೆ ಅದಾದ ನಂತರ ಕೂಡ 2 ಬಾರಿ ಅದರ ಬಗ್ಗೆ ಸ್ಪಷ್ಟನೆಯನ್ನು ಹೇಳಿದ್ದಾರೆ ಅವರು. ಏನೋ ಹೇಳಲು ಹೋಗಿ ಏನೋ ಹೇಳಿಲ್ಲ. ಅದು ಅವತ್ತು ಹೇಳಿದ್ದಿದ್ರೆ ಓಕೆ ಸ್ಟೇಜ್ ಮೇಲೆ, ತದನಂತರ ಹೇಳಿರುವಂಥದ್ದು ಇದೆಯಲ್ಲ, ಮತ್ತೆ ಮಾಧ್ಯಮಗಳ ಮುಂದೆ ಬಂದಾಗಲೂ ಕೂಡ ನಾನು ತಪ್ಪು ಹೇಳಿಲ್ಲ, ಕರೆಕ್ಟ್ ಆಗಿದೆ ಅಂತಿದ್ದಾರೆ. 2ನೇ ಬಾರಿ ಹೇಳಿದಾಗ ನಾನೇ ಕ್ಷಮೆ ಕೇಳಬೇಕು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಮೊದಲು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ತಪ್ಪಾಗಿ ಹೇಳಿದ್ರೆ ಇಷ್ಟೊತ್ತಿಗೆ ಕ್ಷಮೆ ಕೇಳಬಹುದಾಗಿತ್ತು. ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು. ಏನೋ ಹೇಳಲು ಹೋಗಿ ಏನೋ ಹೇಳಿದ್ದಾರೆ ಅಂತಿದ್ದಾರಲ್ಲ, ಅದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದು.